ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ನಾಶಕ್ಕೆ ನಟ ದರ್ಶನ್ ಮತ್ತು ಗ್ಯಾಂಗ್ ಸರ್ಕಸ್ ನಡೆಸಿದೆ. ಶೆಡ್ ಕಾರ್ಮಿಕರ ಬಾಯಿ ಮುಚ್ಚೋದಕ್ಕೆ ಭಾರೀ ಆಮಿಷವನ್ನ ಕೊಡಲಾಗಿದೆ. ಇದು ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಹತ್ಯೆ ನಡೆಸಿದಂತಹ ನಟ ದರ್ಶನ್ ಅಂಡ್ ಗ್ಯಾಂಗ್ ಆ ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ ದೊಡ್ಡ ಸರ್ಕಸ್ ಅನ್ನೇ ನಡೆಸಿದ್ದಾರೆ. ಶೆಡ್ನಲ್ಲಿ ಕಾರ್ಮಿಕರು ಇರ್ತಾರಲ್ಲ, ಅವರ ಬಾಯಿ ಮುಚ್ಚೋದಕ್ಕೆ ಈ ಒಂದು ಆತನ ಕೊಲೆಯನ್ನ ನೋಡಿದ್ರೂ ಕೂಡ ನೋಡಿಲ್ಲ ಅನ್ನೋ ರೀತಿ ಇರೋದಕ್ಕೆ ಅವರ ಬಾಯಿ ಮುಚ್ಚೋದಕ್ಕೆ ಭಾರಿ ಆಮಿಷವನ್ನ ಕೊಟ್ಟಿದ್ದಾರೆ. ವಿಚಾರಣೆಯಲ್ಲಿ ಲಕ್ಷ ದುಡ್ಡಿನ ಬಗ್ಗೆ ಮಾತನಾಡಿದ್ದಾನೆ ನಟ. ಲಕ್ಷ ಹಣವನ್ನ ಪಡೆದು ಡೀಲ್ ಮಾಡಿದ್ರ ಚಕ್ರವರ್ತಿ. 10 ಅಲ್ಲ 20 ಅಲ್ಲ, ಬರೋಬ್ಬರಿ 40 ಲಕ್ಷ ರೂಪಾಯಿ ಡೀಲ್. 40 ಲಕ್ಷ. ಒಂದು ಹೆಣವನ್ನ ಸಾಕ್ಸೋದಕ್ಕೆ 30 ಲಕ್ಷ, ಈಗ ಬಾಯಿ ಮುಚ್ಚೋದಕ್ಕೆ 40 ಲಕ್ಷ ಅಂತೆ. ರೇಣುಕಾಸ್ವಾಮಿ ಕೊಲೆ ವಿಚಾರವಾಗಿ ದೊಡ್ಡ ತಲೆನೋವು ಶುರುವಾಗಿದೆ. ಈಗ ಒಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್, ಇದರ ನಡುವೆ ಲಕ್ಷ ಹಣವನ್ನ ಕೊಟ್ಟು ಆಮಿಷ ಒಡ್ಲಾಗಿದೆ. ಲಕ್ಷ ಹಣವನ್ನ ಪಡೆದುಕೊಂಡು ಸದ್ಯದ ಮಟ್ಟಿಗೆ ಏನೂ ನೋಡಿಲ್ಲ. ರೇಣುಕಾಸ್ವಾಮಿ ಅನ್ನೋನ್ ಯಾರು ಗೊತ್ತಿಲ್ಲ. ಶೆಡ್ ನಲ್ಲಿ ಯಾರೇ ಬಂದು ಕೇಳಿದ್ರು ಕೂಡ ಬಾಯಿ ಬಿಡೋ ಹಾಗಿಲ್ಲ. 40 ಲಕ್ಷ ಹಣವನ್ನ ಕೊಡೋದಕ್ಕೆ ಮುಂದಾಗಿದ್ರಂತೆ. 10 ಅಲ್ಲ 20 ಅಲ್ಲ, ನೋಡಿ 40 ಲಕ್ಷ. 40 ಲಕ್ಷ ಕೊಡ್ತೀವಿ, ಇಲ್ಲಿ ನಡೆದಿದಂತಹ ವಿಚಾರ ಹೊರಗೆಲ್ಲೂ ಕೂಡ ಬಾಯಿ ಬಿಡಬಾರ್ದು. ಒಂದು ಕಡೆ 4 2 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದೆ ಕೋರ್ಟ್, ಮತ್ತಷ್ಟು ವಿಚಾರಣೆಯನ್ನ ನಡೆಸುವ ಸಲುವಾಗಿ. ಆದ್ರೆ ಇಂತಹ ಸಂದರ್ಭದಲ್ಲಿ ಈಗ ಮತ್ತೆ ಲಕ್ಷ ರೂಪಾಯಿ ಡೀಲ್ ಅಂದ್ರೆ